ನನ್ನೆ ದರ್ಶನ್ ಕುಟುಂಬ ಸಮೇತರಾಗಿ ಶತ್ರು ಸಂಹಾರ ಪೂಜೆಯಲ್ಲಿ ಭಾಗಿಯಾಗಿದ್ದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು. ದರ್ಶನ್ ಭಗವತಿ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ರು ಕುಟುಂಬ ಸಮೇತರಾಗಿ. ಆ ದೃಶ್ಯಗಳಿದು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಹಾಗಾದ್ರೆ ಸಾರಥಿಗೆ ಶತ್ರುಗಳ ಭಯ ಇತ್ತ? ಹಾಗಾದ್ರೆ ನಿನ್ನೆ ದರ್ಶನ್ ಮಾಡಿದ್ದೇನು? ದರ್ಶನ್ ಭಗವತಿ ದೇವಾಲಯಕ್ಕೆ ಭೇಟಿ ಕೊಟ್ಟರು. ಆ ಭೇಟಿಗೆ ಈಗ ಒಂದಿಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ದರ್ಶನ್ ಜೊತೆಗಿದ್ದಂತ ಮತ್ತೊಬ್ಬ ಕೊಲೆ ಆರೋಪಿ ಇದು ಇಲ್ಲಿ ಮೇಜರ್ ಆಗಿ ಕಾಣಿಸ್ತಾ ಇದೆ. ದರ್ಶನ್ ಜೊತೆಗಿದ್ದಂತಹ ಕೊಲೆ ಆರೋಪಿ ಪ್ರಜ್ವಲ್ ರೈ. ಶತ್ರು ಸಂಹಾರ ಪೂಜೆಯಲ್ಲಿ ದರ್ಶನ್ ಜೊತೆಗೆ ಪ್ರಜ್ವಲ್ ಕೂಡ ಭಾಗಿಯಾಗಿದ್ದ. ದರ್ಶನ್ ಜೊತೆ ದೇಗುಲದಲ್ಲಿ ಈ ಪ್ರಜ್ವಲ್ ರೈ ಕಾಣಿಸ್ಕೊಂಡಿದ್ದು. ದೇಗುಲಕ್ಕೆ ದರ್ಶನ್ನನ್ನ ಕರೆದುಕೊಂಡು ಹೋಗಿದ್ದ ಪ್ರಜ್ವಲ್ ರೈ. ಈ ಪ್ರಜ್ವಲ್ ರೈ ಯಾರು ಅನ್ನೋದನ್ನ ನೋಡ್ತಾ ಹೋದ್ರೆ 2017ರ ಕರೋಪಾಡಿ ಜಲೀಲ್ ಕೊಲೆ ಕೇಸ್ನ ಪ್ರಮುಖ ಆರೋಪಿ. ಜಲೀಲ್ ಕೊಂದಂತ ಆರೋಪದಲ್ಲಿ ಅರೆಸ್ಟ್ ಕೂಡ ಆಗಿದ್ದ ಪ್ರಜ್ವಲ್. ಈ ಪ್ರಜ್ವಲ್ ರೈ ಜೊತೆ ಆರೋಪಿ ದರ್ಶನ್ ಈಗ ಕಾಣಿಸಿಕೊಂಡಿರುವಂತದ್ದು ದೇವಸ್ಥಾನದಲ್ಲಿ ಚರ್ಚೆ ಆಗ್ತಾ ಇದೆ. ದರ್ಶನ್ ಜೊತೆಗೆ ಪ್ರಜ್ವಲ್ ರೈ ದೇಗುಲದಲ್ಲಿ ಯಾಕೆ ಬಂದ ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಈ ಬೆಳವಣಿಗೆ ನಂತರದಲ್ಲಿ ಡೆವಿಲ್ಗೆ ಶಾಕ್ ಸಿಗುತ್ತಾ ಅನ್ನೋದು. ಡೆವಿಲ್ ಶೂಟಿಂಗ್ಗೆ ಮಾತ್ರ ಕೋರ್ಟ್ ಈಗಾಗಲೇ ಅವಕಾಶವನ್ನ ಕೊಟ್ಟಿದೆ. ಹೊರ ರಾಜ್ಯಗಳಲ್ಲಿ ಶೂಟಿಂಗ್ಗೆ ಮಾತ್ರ ಹೋಗೋದಕ್ಕೆ ಪರ್ಮಿಷನ್ ಕೊಡಲಾಗಿದೆ. ಬೇಲ್ ಸಿಕ್ಕರೂ ಕೂಡ ಅಂದ್ರೆ ಅದು ಒಂದಿಷ್ಟು ಷರತ್ತುಗಳನ್ನು ವಿಧಿಸಿಕೊಟ್ಟಂತಹ ಬೇಲ್. ಶೂಟಿಂಗ್ ಹೊರತಾಗಿ ಖಾಸಗಿ ಕೆಲಸಕ್ಕೆ ಹೋಗುವಂತಿಲ್ಲ. ಆದರೆ ಕೇರಳದ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಂತ ನಟ ದರ್ಶನ್ ನಡೆಗೆ ಪೊಲೀಸರಿಂದ ಆಕ್ಷೇಪಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಹೊರ ರಾಜ್ಯಗಳ ಭೇಟಿ ಅನುಮತಿ ಹಾಗಾದ್ರೆ ರದ್ದಾಗತ್ತಾ? ಏಪ್ರಿಲ್ 2ಕ್ಕೆ ಇದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಖಾಕಿ ಕೂಡ ಸಿದ್ಧವಾಗ್ತಾ ಇದೆ. ಹಾಗಾದ್ರೆ ಹೊರ ರಾಜ್ಯಗಳ ಭೇಟಿ ರದ್ದು ಮಾಡುವಂತೆ ಮನವಿ ಸಲ್ಲಿಕೆ ಮಾಡಿದ ನಂತರದಲ್ಲಿ ಹೊರ ರಾಜ್ಯಗಳಲ್ಲಿ ಡೆವಿಲ್ ಶೂಟಿಂಗ್ಗೆ ಎಲ್ಲಾ ರೀತಿಯ ಬ್ರೇಕ್ ಬೀಳುತ್ತಾ ಹಾಗಾದ್ರೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇದೆ. ನಿನ್ನೆ ಆದಂತ ಈ ಎಲ್ಲ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ನೋಡ್ತಾ ಇರುವಂತಹ ಪೊಲೀಸ್ ಇಲಾಖೆ ಕೂಡ, ರಾಜ್ಯ ಪೊಲೀಸ್ ಇಲಾಖೆ ಈ ಸಂಬಂಧಪಟ್ಟಂಗೆ ನಿಗಾ ವಹಿಸ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏಪ್ರಿಲ್ 2ಕ್ಕೆ ಕೋರ್ಟ್ಗೆ ಹೋಗೋದಕ್ಕೆ ಸಿದ್ಧವಾಗ್ತಾ ಇದೆ. ನನ್ನೆ ದರ್ಶನ್ ಕುಟುಂಬ ಸಮೇತರಾಗಿ ಶತ್ರು ಸಂಹಾರ ಪೂಜೆಯಲ್ಲಿ ಭಾಗಿಯಾಗಿದ್ದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು. ದರ್ಶನ್ ಭಗವತಿ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ರು ಕುಟುಂಬ ಸಮೇತರಾಗಿ. ಆ ದೃಶ್ಯಗಳಿದು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಹಾಗಾದ್ರೆ ಸಾರಥಿಗೆ ಶತ್ರುಗಳ ಭಯ ಇತ್ತ? ಹಾಗಾದ್ರೆ ನಿನ್ನೆ ದರ್ಶನ್ ಮಾಡಿದ್ದೇನು? ದರ್ಶನ್ ಭಗವತಿ ದೇವಾಲಯಕ್ಕೆ ಭೇಟಿ ಕೊಟ್ಟರು. ಆ ಭೇಟಿಗೆ ಈಗ ಒಂದಿಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ದರ್ಶನ್ ಜೊತೆಗಿದ್ದಂತ ಮತ್ತೊಬ್ಬ ಕೊಲೆ ಆರೋಪಿ ಇದು ಇಲ್ಲಿ ಮೇಜರ್ ಆಗಿ ಕಾಣಿಸ್ತಾ ಇದೆ. ದರ್ಶನ್ ಜೊತೆಗಿದ್ದಂತಹ ಕೊಲೆ ಆರೋಪಿ ಪ್ರಜ್ವಲ್ ರೈ. ಶತ್ರು ಸಂಹಾರ ಪೂಜೆಯಲ್ಲಿ ದರ್ಶನ್ ಜೊತೆಗೆ ಪ್ರಜ್ವಲ್ ಕೂಡ ಭಾಗಿಯಾಗಿದ್ದ. ದರ್ಶನ್ ಜೊತೆ ದೇಗುಲದಲ್ಲಿ ಈ ಪ್ರಜ್ವಲ್ ರೈ ಕಾಣಿಸ್ಕೊಂಡಿದ್ದು. ದೇಗುಲಕ್ಕೆ ದರ್ಶನ್ನನ್ನ ಕರೆದುಕೊಂಡು ಹೋಗಿದ್ದ ಪ್ರಜ್ವಲ್ ರೈ. ಈ ಪ್ರಜ್ವಲ್ ರೈ ಯಾರು ಅನ್ನೋದನ್ನ ನೋಡ್ತಾ ಹೋದ್ರೆ 2017ರ ಕರೋಪಾಡಿ ಜಲೀಲ್ ಕೊಲೆ ಕೇಸ್ನ ಪ್ರಮುಖ ಆರೋಪಿ. ಜಲೀಲ್ ಕೊಂದಂತ ಆರೋಪದಲ್ಲಿ ಅರೆಸ್ಟ್ ಕೂಡ ಆಗಿದ್ದ ಪ್ರಜ್ವಲ್. ಈ ಪ್ರಜ್ವಲ್ ರೈ ಜೊತೆ ಆರೋಪಿ ದರ್ಶನ್ ಈಗ ಕಾಣಿಸಿಕೊಂಡಿರುವಂತದ್ದು ದೇವಸ್ಥಾನದಲ್ಲಿ ಚರ್ಚೆ ಆಗ್ತಾ ಇದೆ. ದರ್ಶನ್ ಜೊತೆಗೆ ಪ್ರಜ್ವಲ್ ರೈ ದೇಗುಲದಲ್ಲಿ ಯಾಕೆ ಬಂದ ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಈ ಬೆಳವಣಿಗೆ ನಂತರದಲ್ಲಿ ಡೆವಿಲ್ಗೆ ಶಾಕ್ ಸಿಗುತ್ತಾ ಅನ್ನೋದು. ಡೆವಿಲ್ ಶೂಟಿಂಗ್ಗೆ ಮಾತ್ರ ಕೋರ್ಟ್ ಈಗಾಗಲೇ ಅವಕಾಶವನ್ನ ಕೊಟ್ಟಿದೆ. ಹೊರ ರಾಜ್ಯಗಳಲ್ಲಿ ಶೂಟಿಂಗ್ಗೆ ಮಾತ್ರ ಹೋಗೋದಕ್ಕೆ ಪರ್ಮಿಷನ್ ಕೊಡಲಾಗಿದೆ. ಬೇಲ್ ಸಿಕ್ಕರೂ ಕೂಡ ಅಂದ್ರೆ ಅದು ಒಂದಿಷ್ಟು ಷರತ್ತುಗಳನ್ನು ವಿಧಿಸಿಕೊಟ್ಟಂತಹ ಬೇಲ್. ಶೂಟಿಂಗ್ ಹೊರತಾಗಿ ಖಾಸಗಿ ಕೆಲಸಕ್ಕೆ ಹೋಗುವಂತಿಲ್ಲ. ಆದರೆ ಕೇರಳದ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಂತ ನಟ ದರ್ಶನ್ ನಡೆಗೆ ಪೊಲೀಸರಿಂದ ಆಕ್ಷೇಪಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಹೊರ ರಾಜ್ಯಗಳ ಭೇಟಿ ಅನುಮತಿ ಹಾಗಾದ್ರೆ ರದ್ದಾಗತ್ತಾ? ಏಪ್ರಿಲ್ 2ಕ್ಕೆ ಇದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಖಾಕಿ ಕೂಡ ಸಿದ್ಧವಾಗ್ತಾ ಇದೆ. ಹಾಗಾದ್ರೆ ಹೊರ ರಾಜ್ಯಗಳ ಭೇಟಿ ರದ್ದು ಮಾಡುವಂತೆ ಮನವಿ ಸಲ್ಲಿಕೆ ಮಾಡಿದ ನಂತರದಲ್ಲಿ ಹೊರ ರಾಜ್ಯಗಳಲ್ಲಿ ಡೆವಿಲ್ ಶೂಟಿಂಗ್ಗೆ ಎಲ್ಲಾ ರೀತಿಯ ಬ್ರೇಕ್ ಬೀಳುತ್ತಾ ಹಾಗಾದ್ರೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇದೆ. ನಿನ್ನೆ ಆದಂತ ಈ ಎಲ್ಲ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ನೋಡ್ತಾ ಇರುವಂತಹ ಪೊಲೀಸ್ ಇಲಾಖೆ ಕೂಡ, ರಾಜ್ಯ ಪೊಲೀಸ್ ಇಲಾಖೆ ಈ ಸಂಬಂಧಪಟ್ಟಂಗೆ ನಿಗಾ ವಹಿಸ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏಪ್ರಿಲ್ 2ಕ್ಕೆ ಕೋರ್ಟ್ಗೆ ಹೋಗೋದಕ್ಕೆ ಸಿದ್ಧವಾಗ್ತಾ ಇದೆ.